ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿದ್ದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಲ್ಲವೇ? ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿದ್ದು ಧರ್ಮಶಾಸ್ತ್ರಕ್ಕೆ ವಿರೋಧ ಎಂಬುದಾಗಿ ಅಂದಿನ ಶಾಸ್ತ್ರಿಗಳು ಹೇಳ್ತಾರೆ. ಅಂದಿನ ಶಾಸ್ತ್ರಗಾರರ ಪ್ರಕಾರವಾಗಿ ಬಸವಣ್ಣನವರು ಮಾಡಿದಂತಹ ಅಂತರ್ಜಾತಿ ವಿವಾಹ ಇದೆಯಲ್ಲ, ಇದು ಅಂದಿನ ಶಾಸ್ತ್ರಕಾರರಿಗೆ ವಿರೋಧನೆ ಅಥವಾ ಈ ಮಂತ್ರಕಾರರಿಗೆ ವಿರೋಧನೆ. ಯಾಕೆ ಅಂತಂದರೆ ಅವರ ವೈದಿಕ ವ್ಯವಸ್ಥೆ ಏನಿತ್ತು ಅದು ಜಾತಿಯ ತಳಹದಿಯ ಮೇಲೆ ಕಟ್ಟಿದಂಥದ್ದು, ಜಾತಿ ವರ್ಗ ವರ್ಣಗಳ ತಳಹದಿಯ ಮೇಲೆ ಕಟ್ಟಿದಂಥದ್ದು ಅವರ ಧರ್ಮ. ಅದು ಶರಣರ ಪಾಲಿಗೆ ಅದು ವಿರೋಧ. ಹೇಗೆ ಅಂತಂದರೆ ಶರಣರ ನಿಲುವು ಜಾತ್ಯತೀತವಾದದ್ದು, ಈ ಶಾಸ್ತ್ರಿಗಳ ನಿಲುವು ಜಾತಿ ಪ್ರಧಾನವಾದದ್ದು. ಹೀಗೆ ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿದ್ದು ಈ ಶಾಸ್ತ್ರಕಾರರಿಗೆ ವಿರೋಧ ಆಯಿತು ಇಬ್ಬರ ಪ್ರಕಾರ. ಆದರೆ ಜಗತ್ತಿನ ಪ್ರಕಾರ, ಜಗತ್ತಿನ ಮಾನವ ಧರ್ಮದ ಪ್ರಕಾರ ನಾವು ತೆಗೆದುಕೊಂಡಾಗ ಪರಮಾತ್ಮ ಯಾರಿಗೂ ಜಾತಿಗಳಲ್ಲಿ ಜಾತಿ ಮಾಡಿ ಜಾತಿ ನೋಡಿ 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 ಜನ್ಮ ಕೊಟ್ಟಿಲ್ಲ. ಪರಮಾತ್ಮ ಅವನಿಗೆ ಈ ಜಗತ್ತೇ ಒಂದೇ ಮನೆ, ಅವನದು ಒಂದೇ ಜಾತಿ, ಮಾನವ ಜಾತಿ. ಈ ಭೂಮಿ ಮೇಲೆ ಬದುಕ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಆ ಪರಮಾತ್ಮನ ಮಕ್ಕಳು, ನಮಗೆಲ್ಲರಿಗೂ ಒಬ್ಬನೇ ತಂದೆ ಆ ಶಿವ. ಈ ರೀತಿ ಶರಣರು ಭಾವಿಸಿದ್ರು. ಬ್ರಾಹ್ಮಣರ ಒಂದು ಹುಡುಗಿಯನ್ನು, ಮಾದಿಗರ ಒಬ್ಬ ಹುಡುಗನನ್ನು ತಂದು ಮದುವೆ ಮಾಡಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬಸವಣ್ಣನವರನ್ನು ಗಡಿಪಾರು ಶಿಕ್ಷೆಯನ್ನು ಕೊಟ್ಟು ಆಚೆ ಕಳಿಸುವಂತಹ ಪ್ರಸಂಗ ಇದು ಮಾನವ ಜಾತಿಗೇ ಒಂದು ಯೋಚನೆ ಮಾಡುವಂತಹ ಒಂದು ವಿಚಾರ. ಹೇಗೆ ಅಂತಂದರೆ ಈಗ ಮಧುವರಸ ಮತ್ತು ಹರಳಯ್ಯ. ಮಧುವರಸ ಬ್ರಾಹ್ಮಣ ಕುಟುಂಬ, ಹರಳಯ್ಯ ಮಾದಿಗ ಸಮಾಜ. ಈ ಎರಡು ಸಮಾಜದವರು ಏನಾಗಿದ್ದರು, ಬಸವಣ್ಣವ್ರ ಹತ್ರ ಬಂದು ಲಿಂಗಧಾರಿಗಳಾಗಿದ್ದರು. ಅವರು ಜಾತಿಯನ್ನು ಮರೆತು ಬಿಟ್ಟಿದ್ರು. ಈ ಕಡೆ ಮಧುವರಸ ನಾನು ಬ್ರಾಹ್ಮಣ ಅನ್ನೋದನ್ನು ಮರ್ತಿದ್ರು. ಆ ಕಡೆ ಹರಳಯ್ಯನವರು ನಾನು ಮಾದಿಗ ಸಮಾಜ ಅಂತಕ್ಕಂಥದ್ದನ್ನು ಅವರು ಮರ್ತಿದ್ರು. ಯಾಕೆ ಅಂದರೆ ಜಾತಿ ವಿರುದ್ಧವಾಗಿ ಉಟ್ಕೊಂಡಂತಹ ಪಂಥ ಶರಣ ಪಂಥ, ಆ ಶರಣ ಧರ್ಮ. ಅವರು ಅವರ ಒಂದು ಮನಸ್ಥಿತಿಯಲ್ಲಿ ಅವರಿಬ್ಬರು ಲಿಂಗಧಾರಿಗಳು, ಅಂದರೆ ಅವರಿಬ್ಬರು ಶರಣರು. ಆ ದೃಷ್ಟಿಯಲ್ಲಿ ನೋಡಿದಾಗ ಅವರು ಇಬ್ಬರೂ ಕೂಡ ಶರಣರಾಗಿದ್ದರಿಂದ ಅವರು ಒಬ್ರಿಗೊಬ್ರಿಗೆ ಬೀಗತನ ಮಾಡಿದ್ರಲ್ಲಿ ಏನೇನೂ ತಪ್ಪಿಲ್ಲ. ಆದರೆ ಈ ಶಾಸ್ತ್ರಕಾರರ ಲೆಕ್ಕದಲ್ಲಿ, ಅವರ ದೃಷ್ಟಿಯಲ್ಲಿ ಇದು ಅಂತರ್ಜಾತಿ ವಿವಾಹ. ನಮ್ಮ ತಲೆಯಿಂದ ಬಂದಿತ್ರಿ, ನಮ್ಮ ತಲಾಂತರದಿಂದ ಉಳಿಸ್ಕೊಂಬಂದಂತಹ ಒಂದು ಪದ್ಧತಿಯನ್ನು, ಒಂದು ಗೌರವ, ಒಂದು ಘನತೆಯನ್ನು ವೇದ ಉಪನಿಷತ್ತು ಆಗಮಗಳು ಹೇಳ್ತಂತಹ ಶಾಸ್ತ್ರಗಳನ್ನು ಮೀರಿ ಇವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಇದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧ. ಇದಕ್ಕೆ ಕಾರಣ ಬಸವಣ್ಣನವರ ನೇತೃತ್ವದಲ್ಲಿ ಇದು ನಡೆದಿರೋದ್ರಿಂದ ಇದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧ. ಇದು ಅಂತರ್ಜಾತಿ ವಿವಾಹವನ್ನು ನಾವು ಖಂಡಿಸ್ತೀವಿ. ನಾಳೆ ದಿನ ಒಲಮಾದಿಗರೆಲ್ಲ ಬಂದ್ಬಿಟ್ಟು ಬ್ರಾಹ್ಮಣರ ಮನೆ ಮುಂದೆ ನಿಂತ್ಕೊಂಡು ನಮಗೂ ಮಗಳನ್ನ ಕೊಡ್ರಿ, ನಮಗೂ ಮಗಳನ್ನ ಕೊಡ್ರಿ ಅಂತ ಅಂದ್ಬಿಟ್ರೆ ನಾವೇನು ಮಾಡೋಣ? ನಾವು ಜನಿವಾರ ಹಾಕ್ಕೊಂಡು ಶಾಸ್ತ್ರ ವೇದ ಪುರಾಣಗಳನ್ನೆಲ್ಲ ಓದ್ಕೊಂಡು ನಾವು ಈ ಸಮಾಜದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ, ನಾವು ಈ ಸಮಾಜದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮಂಥರ ಹೆಣ್ಮಕ್ಳನ್ನ ನಾಳೆ ದಿನ ಎಲ್ಲ ಒಲೆಯಾರ ಮಾದಿಗರೆಲ್ಲ ಬಂದ್ಬಿಟ್ಟು ನಮಗೂ ಹೆಣ್ಣು ಕೊಡ್ರಿ ಅಂತಂದರೆ ಏನು ಮಾಡೋದು? ಈ ರೀತಿ ಯೋಚನೆ ಮಾಡಿ ಏನು ಮಾಡಿದ್ರು, ಇದನ್ನು ರದ್ದು ಮಾಡಬೇಕು, ಈ ಅಂತರ್ಜಾತಿ ವಿವಾಹವನ್ನು ರದ್ದು ಮಾಡಬೇಕು, ಬಸವಣ್ಣನವರಿಗೆ ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಅಂತಾರೆ. ಆದರೆ ಶರಣರ ದೃಷ್ಟಿಯಲ್ಲಿ ಅವರಿಬ್ಬರು ಲಿಂಗಧಾರಿಗಳು, ಅವರಿಬ್ಬರು ಲಿಂಗವಂತರು, ಅವರಿಬ್ಬರೂ ಕೂಡ ಸಹಧರ್ಮೀಯರು. ಬಿಜ್ಜಳರಾಜನು ಬಸವಣ್ಣನವರ ವಿರೋಧಿಯಲ್ಲದಿದ್ದರೆ ಗಡಿಪಾರು ಶಿಕ್ಷೆಯನ್ನು ಏಕೆ ವಿಧಿಸಿದರು? ಇದು ಎಲ್ಲರೂ ಸಹ ಒಂದು ರೀತಿ ಅನುಮಾನ ಪಡುವಂಥದ್ದೇ. ಬಿಜ್ಜಳರಾಜ ಬಸವಣ್ಣನವರ ಪರವಾಗಿದ್ದಿದ್ರೆ ಬಸವಣ್ಣನವರ ಮಾಡುವಂತಹ ಎಲ್ಲ ಕೆಲಸಗಳನ್ನು ಒಪ್ಕೋಬೋದಾಗಿತ್ತು. ಯಾಕೆ ಬಸವಣ್ಣನವರಿಗೆ ಬಿಜ್ಜಳ ಗಡಿಪಾರು ಶಿಕ್ಷೆಯನ್ನು ಕೊಟ್ಟ? ಹಂಗಿದ್ರೆ ಬಸವಣ್ಣನವರನ್ನು ಕಂಡ್ರೆ ಬಿಜ್ಜಳ ರಾಜನಿಗೆ ಆಗ್ತಾ ಇರಲಿಲ್ಲ.
ಎಂಬುದಾಗಿ ನಮ್ಮ ಸಾಮಾನ್ಯ ಪ್ರಜ್ಞೆಯಿಂದ, ನಮ್ಮ ಸಾಮಾನ್ಯ ಅರಿವಿನಿಂದ ನಾವು ಅಂದ್ಕೊಳ್ತೀವಿ. ನೋಡಿ, ಬಸವಣ್ಣನವರಿಗೆ ಅವರು ಬರೀ ರಾಜಾಶ್ರಯ ಕೊಟ್ಟಿದ್ದೇ ಅಲ್ಲ, ಅವರು ಎಲ್ಲದಕ್ಕೂ ಸ್ವತಂತ್ರ ಕೊಟ್ಟಿದ್ದರು. ಬಿಜ್ಜಳ ರಾಜ ಬಸವಣ್ಣನವರು ಮಾಡುವಂತಹ ಯಾವುದೇ ಧರ್ಮ ಕ್ರಾಂತಿಗೆ ಮತ್ತು ಧರ್ಮದ ಸ್ಥಾಪನೆಗೆ ಅಥವಾ ಸಮಾಜ ಪರಿವರ್ತನೆಗೆ ಎಲ್ಲದಕ್ಕೂ ಕೂಡ ಅವರು ರಾಜ ಇವರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ರಾಜನ ಆಶ್ರಯ ಇಲ್ಲ ಅಂದಿದ್ದರೆ ಅಥವಾ ರಾಜನ ಅನುಮತಿ ಇಲ್ಲ ಅಂದಿದ್ದರೆ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಲಕ್ಷಾಂತರ ಜನ ಭಕ್ತರನ್ನು ಅಲ್ಲಿ ಕರೆದು ಆ ಅನುಭವ ಮಂಟಪ ಅಂತಕ್ಕಂಥ ಯೂನಿವರ್ಸಿಟಿಯಲ್ಲಿ ಅವರು ಆಧ್ಯಾತ್ಮಿಕ ಮತ್ತು ಈ ಲೌಕಿಕ ವಿದ್ಯೆ ಜೊತೆಗೆ ಸಮಾಜ ಪರಿವರ್ತನೆಯ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವ ರಾಜನೂ ಒಪ್ತಿರಲಿಲ್ಲ. ಲಕ್ಷ ಲಕ್ಷ ಜನ. ನಾವು ಮೇಲ್ನೋಟಕ್ಕೆ ನೋಡಿದಾಗ ಗಡಿಪಾರು ಶಿಕ್ಷೆಯನ್ನು ಕೊಟ್ಟಂತಹ ರಾಜ ಬಸವಣ್ಣನವರಿಗೆ ವಿರೋಧ ಆಗಿದ್ರು ಅಂತ ಅನಿಸುತ್ತೆ. ನಮಗೆ ಅನಿಸಿದ್ರೂ ಸಹ ನಮಗೇನು ಅನ್ನಿಸ್ತದೆ ಅಂತಂದರೆ, ಇಲ್ಲ, ಅದಕ್ಕೆ ಏನೋ ಒಂದು ಕಾರಣ ಇರಬೇಕು. ರಾಜ ಅಂತ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಅಂದಾಗ ಅದಕ್ಕೆ ಏನೋ ಒಂದು ಕಾರಣ ಇರಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಏನು ಅನಿಸುತ್ತೆ ಅಂತಂದರೆ, ಅಲ್ಲಿ ಈ ಶಾಸ್ತ್ರಗಾರರ ಒತ್ತಡ, ರಾಜನಿಗೆ ಈ ಶಾಸ್ತ್ರಕಾರರ ಒತ್ತಡ ಬಂತು. ಏನು, ಈ ಆಗಮಿಕರು ಏನು ಮಾಡಿದ್ರು, ಏನು ಬಸವಣ್ಣ ಎಲ್ಲರನ್ನು ಹಾಳು ಮಾಡ್ತಾ ಇದ್ದಾನೆ, ಜಾತಿ ಇಲ್ಲ ಅಂತಾನೆ, ಜಾತಿ ಭೇದ ಇಲ್ಲ ಅಂತಾನೆ, ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ಬೋದು ಅಂತಾನೆ ಬಸವಣ್ಣ, ಯಾರು ಬೇಕಾದ್ರು ಪೂಜೆ ಮಾಡ್ಬೋದು ಅಂತ ಹೇಳ್ತಾನೆ, ಗುಡಿ ಗುಂಡಾರಗಳಿಗೆ ಒಂದು ಕಡೆ ಹೋಗ್ಬೇಡಿ, ಗುಡಿಗಳಿಗೆ ಹೋಗ್ಬೇಡಿ ಅಂತಾನೆ. ಈ ಬಸವಣ್ಣನವರಿಂದ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥ ಈ ಎಲ್ಲ ಆಚಾರ ವಿಚಾರಗಳೆಲ್ಲವೂ ಕೂಡ ನಾಶನವಾಗ್ತಾ ಇದ್ದಾವೆ. ಆದ್ದರಿಂದ ಈ ಬಿಜ್ಜಳನಿಗೆ ತಲೆ ತಿಂದು ಬಿಜ್ಜಳನಿಗೆ ಬಸವಣ್ಣನವರಲ್ಲಿ ವಿರೋಧ ಬರಬೇಕು. ಆ ರೀತಿ ಮಾಡಿ ಬಸವಣ್ಣನವ್ರಿಗೂ ಬಿಜ್ಜಳನಿಗೂ ಕೂಡ ವಿರೋಧವನ್ನು ಉಂಟು ಮಾಡಿ ಬಸವಣ್ಣನ ಆಚೆ ಹಾಕಬೇಕು ಅನ್ನೋ ಒಂದೇ ಒಂದು ಒತ್ತಡ ಬಂದಾಗ ಒಲ್ಲದ ಮನಸ್ಸಿನಲ್ಲಿ ಬಿಜ್ಜಳ ರಾಜ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನನ್ನು ಮಾಡ್ತಾರೆ. ಕಾನೂನನ್ನು ಮಾಡೋದಕ್ಕೆ ಮುಂಚೆ ಕರೆದು ಹೇಳ್ತಾರೆ, ಬಸವಣ್ಣನವ್ರಿಗೆ ಹೇಳ್ತಾರೆ ರಾಜ, ನೋಡು ಬಸವಣ್ಣ, ನೀನು ಏನು ಮಾಡಿದ್ರು ಕೂಡ ನಿನ್ನ ನಾನು ಸಹಕಾರ ಕೊಟ್ಟಿದ್ದೀನಿ, ನಿನ್ನ ಎಲ್ಲ ತೀರ್ಮಾನಗಳಿಗೂ ನಾನು ಬದ್ಧನಾಗಿದ್ದೀನಿ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಬಸವಣ್ಣನವರಿಗೆ ಇಂಡೈರೆಕ್ಟ್ ಆಗಿ ರಾಜನು ಕೂಡ ಭಕ್ತಾನೆ. ಇಲ್ಲ ಅಂದ್ರೆ ಅಷ್ಟೊಂದು ಕೆಲಸ ಮಾಡಲಿಕ್ಕೆ, ಧಾರ್ಮಿಕವಾಗಿ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ರಾಜ, ನೋಡು ಬಸವಣ್ಣ, ನೀನು ಏನೆಲ್ಲ ಮಾಡಿದೆ ನಾನು ಒಪ್ಕೊಂಡೆ, ನಿನಗೆ ಸಪೋರ್ಟ್ ಕೊಟ್ಟೆ, ಆದರೆ ಅದು ಯಾವುದೋ ಒಂದು ಅಂತರ್ಜಾತಿ ವಿವಾಹವನ್ನು ಮಾಡಿ ಅತಿ ದೊಡ್ಡ ವಿವಾದವನ್ನು ತಂದೊಡ್ಡಿ ಬಿಟ್ಟಿದ್ಯಾ, ಅದರಿಂದ ನನಗೂ ಕೂಡ, ನನ್ನ ಆಡಳಿತಕ್ಕೂ ಕೂಡ, ನನ್ನ ರಾಜಪ್ರಭುತ್ವಕ್ಕೂ ಕೂಡ ತೊಂದರೆ ಆಗುತ್ತಪ್ಪ, ಬಿಟ್ಬಿಡು. ಅದ್ಯಾವುದೋ ಒಂದು ಅಂತರ್ಜಾತಿ ವಿವಾಹವನ್ನು ಕೈ ಬಿಟ್ಬಿಡು, ಅದನ್ನ ಇಲ್ಲ ಅನ್ಸ್ಬಿಡು, ಮಾಡಿದ್ರು ಕೂಡ ಅದನ್ನ ಕಿತ್ತಾಕ್ಬಿಡು, ಬೇಡ. ಈ ಜಾತಿವಾದಿಗಳ ಮಧ್ಯದಲ್ಲಿ ಇವ್ರನ್ನ ಎದುರುಗಾಕೊಂಡು, ಈ ಕುಲಶಾಸ್ತ್ರಿಗಳನ್ನ ನನ್ನ ಎದುರುಗಾಕೊಂಡು ನಾನು ಆಡಳಿತ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡು, ಇವರಾಗಲೇ ನನ್ನನ್ನು ಕೆಳಗೆ ನಾನು ನಿನ್ಗೆ ಫುಲ್ ಸಪೋರ್ಟ್ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ವಿರುದ್ಧವಾಗಿ ಕುತಂತ್ರವನ್ನು ಮಾಡಿ ಈಗಾಗಲೇ ನನ್ನ ಸೀಟನ್ನೇ ಅಲ್ಲಾಡಿಸ್ತಾ ಇದ್ದಾರೆ, ನನ್ನ ಸಿಂಹಾಸನವನ್ನೇ ಅಲ್ಲಾಡಿಸ್ತಾ ಇದ್ದಾರೆ, ಇನ್ನೊಬ್ಬರನ್ನ ತಯಾರು ಮಾಡ್ತಾ ಇದ್ದಾರೆ ನನ್ನ ಸ್ಥಾನಕ್ಕೆ ಕುಂಡ್ರಿಸೋದಕ್ಕೆ. ಈ ರೀತಿ ಏನೇನೋ ವ್ಯತ್ಯಾಸಗಳಾಗ್ಬಿಟ್ಟಿದೆಯಪ್ಪ ಆಡಳಿತದಲ್ಲಿ. ದಯವಿಟ್ಟು ನೀನು ಇವನ್ನೆಲ್ಲ ಬಿಟ್ಬಿಟ್ಟು ಏನೇನು ಮಾಡ್ತಾ ಇದೆಯೋ ನೀನು ಮಾಡ್ಕೊಂಡು ಹೋಗು, ಇವೆಲ್ಲ ಕೈ ಬಿಟ್ಬಿಡು. ಆ ವಲಮಾದಿಗರ ಕೇರಿಗಳಿಗೆ ಹೋಗೋದು, ಅವರ ಒಂದು ಉದ್ಧಾರದ ಕೆಲಸಗಳು, ಇವೆಲ್ಲವನ್ನು ಕೈ ಬಿಟ್ಬಿಡು. ನೀನು ಏನು ಒಬ್ಬ ಪ್ರಧಾನಮಂತ್ರಿ ಆಗಿದೆಯೋ ಆ ಮಂತ್ರಿ ಪದವಿಯನ್ನು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ರಾಜ. ಆವಾಗ ಬಸವಣ್ಣವರು ಹೇಳ್ತಾರೆ, ನೋಡಿ ಪ್ರಭು, ನಿಮ್ಮ ಮೇಲೆ ಅಪವಾರವಾದ ಗೌರವ ಇದೆ, ನಿಮ್ಮನ್ನ ಆ ಸಾಕ್ಷಾತ್ ಶಿವನ ರೂಪದಲ್ಲಿ ನಾನು ನಿಮ್ಮನ್ನ ನೋಡ್ತೇನೆ. ಏಕೆಂದರೆ ನನಗೆ ಎಲ್ಲವನ್ನೂ ಕೂಡ ನೀವು ಸಪೋರ್ಟ್ ಕೊಟ್ಟು ನಮಗೆ ನೀವು ಇಲ್ಲಿ ಎಲ್ಲ ಆಶ್ರಯವನ್ನು ಕೊಟ್ಟಿದ್ಯಾ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಜಂಗಮ ಮೂರ್ತಿಗಳು ನಿನ್ನ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ, ಇವರಿಗೆಲ್ಲ ಆಶ್ರಯದಾತನಾಗಿದೆಯಾ ನೀನು. ಆದರೆ ಒಂದು ವಿಚಾರ ನಿಮ್ಮ ಬಾಯಿಂದ ಬಂತಲ್ಲ, ಅದನ್ನು ನಾನು ಒಪ್ಪಲಾರೆ. ನಾನು ಈ ಪ್ರಧಾನಮಂತ್ರಿ ಪಟ್ಟವನ್ನಾದರೂ ತ್ಯಜಿಸಿಬಿಡ್ತೇನೆ, ಆದರೆ ನಾನು ದೀನ, ದಲಿತರ, ಅಸ್ಪೃಶ್ಯರ, ಶೋಷಿತ ವರ್ಗದವರ ಸೇವೆಯನ್ನು ಮಾತ್ರ ನಾನು ಬಿಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಿಬಿಟ್ಟು ಕಿರೀಟವನ್ನು ಕೂಡ ಅವ್ರ ಪಾದದ ಹತ್ರ ತೆಗೆದಿಟ್ಬಿಟ್ಟು ಹೊರಬಂದ್ಬಿಡ್ತಾರೆ. ಆವಾಗ ಏನು ಮಾಡೋದು? ಒಂದು ಕಡೆ ಬಸವಣ್ಣನ ಕಳ್ಕೊಳಕ್ಕಾಗುವುದಿಲ್ಲ, ಇನ್ನೊಂದು ಕಡೆ ರಾಜಗುರುಗಳು ಇವರೆಲ್ಲಾನು ಆಸ್ಥಾನದ ರಾಜಗುರುಗಳನ್ನ ಎದುರುಗಾಕೊಳ್ಳೋಕೆ ಆಗೋದಿಲ್ಲ.
ಈ ಒಲ್ಲದ ಮನಸ್ಸಲ್ಲಿ ಆ ರಾಜ ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆ ಕೊಡ್ತಾನೆ. ನಾವು ಅಂದ್ಕೊಳ್ಳೋದು ತಪ್ಪು, ವಿರೋಧ ಇದ್ರು, ಬಸವಣ್ಣವ್ರಿಗೆ ವಿರೋಧ ಇದ್ರು ಅಂತಕ್ಕಂಥದ್ದು ತಪ್ಪು. ಆವತ್ತಿನ ವಾಸ್ತವಿಕ ಸಂದರ್ಭ, ಆ ಸಂದಿಗ್ಧ ಪರಿಸ್ಥಿತಿ ಹಾಗೆ ಇತ್ತು ಅನ್ನುವಂಥದ್ದು ನಾವು ಮನಗಾಡಬೇಕು. ಬಸವಣ್ಣನವರ ಮರಣ ಸಹಜವೇ ಇಲ್ಲ ಕೊಲೆಯೇ? ಬಸವಣ್ಣನವರ ಮರಣ ಸಹಜವೇ ಅಥವಾ ಕೊಲೆಯಾಗಿದೆಯೇ ಅನ್ನುವಂಥದ್ದು ಈ ಕೆಲವರು ಈ ದುಷ್ಕರ್ಮಿಗಳಂತ ಇರ್ತಾರೆ ನೋಡ್ರಿ, ಅವರು ವಿವಾದ ಮಾಡ್ತಾರೆ. ಮಹಾತ್ಮರನ್ನ, ಅದರಲ್ಲೂ ಬಸವಣ್ಣನವರನ್ನ ಯಾರನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಬಸವಣ್ಣ ಯಾರಿಗೆ ಬೇಡದಾಗಿದ್ರು? ಯಾರಿಗೂ ಬೇಡ ಆಗಿರಲಿಲ್ಲ. ಬಸವಣ್ಣನವರು ಒಂದು ಮನೆಯ ಮಾತಾಗಿದ್ರು, ಮನೆಯ ದೈವ ಆಗಿದ್ರು ಪ್ರತಿಯೊಬ್ಬರಿಗೂ ಕೂಡ. ಆದರೆ ವಿರೋಧ ಮಾಡ್ತಿದ್ದಂತಹ ಕೊಂಡಿ ಮಂಚಣ್ಣನವರೂ ಸಹ ಬಸವಣ್ಣನವರನ್ನು ಒಪ್ಕೊಳ್ತಾ ಇದ್ರು. ಆದರೆ ವಿರೋಧ ಅನ್ನೋದು ಮಾಡಬೇಕಲ್ಲ, ಎಲ್ಲ ಆಚಾರ ವಿಚಾರಗಳ ವಿರುದ್ಧವಾಗಿ ಬಸವಣ್ಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಸುಮ್ಮನೆ ಒಪ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಂತರ್ಜಾತಿ ವಿವಾಹ ಅಂತದ್ದು, ಅಸ್ಪೃಶ್ಯತೆ ನಿವಾರಣೆ ಅಂತದ್ದು, ಅಥವಾ ಸನಾತನ ಧರ್ಮದಲ್ಲಿ ಬಂದಂತಹ ಆಚಾರ ವಿಚಾರಗಳು, ಇವನ್ನೆಲ್ಲವನ್ನು ಸಡನ್ ಆಗಿ ಬಿಡ್ಸಕ್ಕಾಗಲ್ಲ. ಅವರನ್ನು ಕೂಡ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಸವಣ್ಣನವರು ಒಂದು ದೊಡ್ಡ ಒಂದು ಹೊನ್ನಿನ ಗಂಟನ, ಒಂದು ನಿಧಿಯನ್ನ ಬಿಜ್ಜಳನಿಗೆ ಹುಡುಕಿ ಕೊಟ್ಟಂತಹ ಸಂದರ್ಭದಲ್ಲಿ ಬಸವಣ್ಣನವ್ರಿಗೆ ಹೇಳ್ತಾರೆ ರಾಜ ಏನಂತ, ಈ ಹಣವನ್ನ, ಈ ಬೊಕ್ಕಸದ ಹಣವನ್ನ ಜನ ಕಲ್ಯಾಣಕ್ಕೆ ಉಪಯೋಗಿಸ್ರಿ ಬಸವಣ್ಣನವರೇ, ಇದಕ್ಕೊಂದು ಕಾರ್ಯಯೋಜನೆಯನ್ನ ತಯಾರು ಮಾಡ್ರಿ ಅಂತ ಹೇಳಿದಾಗ ಈ ಕುಲಪುರೋಹಿತರು ಇರ್ತಾರಲ್ಲ, ಆಸ್ಥಾನದ ಪುರೋಹಿತರು, ಇವರು ಒಂದು ಪಟ್ಟಿಯನ್ನೇ ಕೊಟ್ಬಿಡ್ತಾರೆ. ಆ ಪಟ್ಟಿ ಒಳಗಡೆ ಏನಿರ್ತದೆ ಅಂತಂದ್ರೆ ದೇವಸ್ಥಾನಗಳ ಜೀರ್ಣೋದ್ಧಾರಗಳು, ಹೊಸ ದೇವಸ್ಥಾನಗಳನ್ನ ಕಟ್ಟುವಂಥದ್ದು, ಆ ಹರವಟ್ಟಿಗೆಗಳು, ಈ ರೀತಿ ಏನೇನೋ ಮಾಡಿರ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ದೇವರ ಸ್ಥಾನ ಇಲ್ಲದೇ ಇದ್ರೂ ಕೂಡ ಬದುಕಬಹುದು, ಅನ್ನ ಇಲ್ಲದಿದ್ರೆ ಬದುಕಕ್ಕಾಗುವುದಿಲ್ಲ. ಅದಕ್ಕೆ ನಾನು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಹಣವನ್ನು, ಈ ಹಣವನ್ನು ನಾನು ಬಳಸೋದಿಲ್ಲ. ಇವಾಗ ತುಂಬ ಕ್ಷಾಮ ಇದೆ, ನಮ್ಮ ರಾಜ್ಯದಲ್ಲಿ ತುಂಬ ಕ್ಷಾಮ ಇದೆ. ಈ ಬೊಕ್ಕಸದ ಹಣವನ್ನು ಪೂರ್ತಿ ನಾನು ಜನ ಕಲ್ಯಾಣಕ್ಕೆ ಉಪಯೋಗಿಸ್ತೀನಿ. ಜನ ಕಲ್ಯಾಣ ಅಂತಂದರೆ ಕೆರೆ ಕುಂಟೆಗಳನ್ನ ಕಟ್ಟಿಸುವಂಥದ್ದು, ಜಮೀನುಗಳಿಗೆ ಬದುಗಳು ಹಾಕುವಂಥದ್ದು. ಇವತ್ತು ನಾವೇನು ಟ್ಯಾಂಕ್ ಬಂಡ್ಸ್ ಅಂತ ಮಾಡ್ತಾ ಇದೀವಲ್ಲ, ಆವತ್ತಿಗೆ ನೀರನ್ನು ಸಂಗ್ರಹಣೆ ಮಾಡುವಂತಹ ಗುಂಡಿಗಳನ್ನು, ಕೆರೆ ಕಟ್ಟೆಗಳನ್ನು ಮಾಡಿಸುವಂಥದ್ದು, ಇಂಥದಕ್ಕೆ ಹೆಚ್ಚು ವ್ಯವಸಾಯಕ್ಕೆ ಒತ್ತು ಕೊಡ್ತಾರೆ ಬಸವಣ್ಣನವರು. ಅವಾಗಲೇ ವಿರೋಧ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇವಸ್ಥಾನಗಳಿಗೆ ದುಡ್ಡಿಲ್ಲ ಅಂತಾನೆ ಪ್ರಧಾನಿ ಬಸವಣ್ಣ, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ದುಡ್ಡಿಲ್ಲ ಅಂತಾನೆ ಅಂತ ಹೇಳಿ ಅವಾಗಲೇ ಶುರುವಾಗುತ್ತೆ. ಈಗ ಹಾಗಿದ್ರೂ ಸಹ ಬಸವಣ್ಣನವರನ್ನ ನೇರವಾಗಿ ಯಾರು ವಿರೋಧ ಮಾಡೋದಿಲ್ಲ. ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನ ಸ್ವೀಕಾರ ಮಾಡಿ ಅವರು ಕೂಡಲ ಸಂಗಮಕ್ಕೆ ಬಂದು, ಕೂಡಲ ಸಂಗಮದಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ದಂತಹ ಹಡಪದ ಅಪ್ಪಣ್ಣನವರನ್ನ ಕರೆದು, ನೋಡಪ್ಪ, ನಾನು ಇಂಥ ಒಂದು ದಿನ, ಇಂಥ ಒಂದು ಸಮಯದಲ್ಲಿ ನಾನು ದೇಹತ್ಯಾಗವನ್ನು ಮಾಡ್ತೇನೆ, ನೀನು ಹೋಗಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯವರನ್ನು ನೀನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಹಡಪದ ಅಪ್ಪಣ್ಣನವರು ಮತ್ತು ನೀಲಾಂಬಿಕೆ ತಾಯಿಯವರು ಬರ್ತಾರೆ. ಬಂದು ಆ ಕೃಷ್ಣಾ ನದಿ ಮತ್ತು ಮಲಪ್ರಭಾ ತುಂಬಿ ಹರಿತಾ ಇರ್ತದೆ. ಅದು ಸಂಗಮ ಆಗತಕ್ಕಂಥ ಜಾಗ, ಹೆಚ್ಚು ನೀರಿರ್ತದೆ. ಅವರು ಸ್ವಲ್ಪ ದೂರದಲ್ಲಿ ಇರ್ತಾರೆ, ಆದರೆ ನದಿಯ ನೀರು ಕಡಿಮೆ ಆಗುವುದಿಲ್ಲ. ಆದರೆ ಬಸವಣ್ಣನವರು ಕೊಟ್ಟಂತಹ ಸಮಯ ಆಗೋಗ್ಬಿಟ್ಟಿರ್ತದೆ. ಆ ಸಮಯವನ್ನು ನೋಡ್ತಾರೆ, ಬಸವಣ್ಣನವರು ಲಿಂಗೈಕ್ಯರಾಗ್ತಾ ಇರ್ತಾರೆ. ಆಗ ಆ ನೀಲಮ್ಮ ತಾಯಿ ಲಿಂಗದಲ್ಲೇನೆ ನೋಡ್ತಾರೆ. ಬಸವಣ್ಣನವರು ಲಿಂಗೈಕ್ಯ ಆಗ್ತಾ ಇರ್ತಕ್ಕಂಥದ್ದನ್ನ ಲಿಂಗದಲ್ಲೇ ನೋಡ್ತಾರೆ. ನೋಡ್ಬಿಟ್ಟು ಹಡಪದ ಅಪ್ಪಣ್ಣವ್ರಿಗೆ ಹೇಳ್ತಾರೆ, ನೋಡು ಅಪ್ಪಣ್ಣ, ಬಸವಣ್ಣನವರು ಮಾಡುವಂತಹ ಮೋಸವನ್ನ ನಮ್ಮನ್ನ ಬರ ಹೇಳಿ ಅವರೊಬ್ಬರೇ ಲಿಂಗೈಕ್ಯರಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾರೆ. ತೋರಿಸಿ ವಚನವನ್ನು ಬರೀತಾರೆ. ಕೊನೆ ವಚನ ಅದು. ಕೊನೆ ವಚನವನ್ನು ಬರೆದು ಅಲ್ಲಿ ನೀಲಮ್ಮ ತಾಯಿ, ಅಲ್ಲಿ ತಂಗಳಿಗೆ ಅಂತ ಹೇಳ್ತಕ್ಕಂಥ ಒಂದು ಊರು ಅಲ್ಲಿಂದ ಕಾಣಿಸ್ತದೆ, ಸ್ವಲ್ಪ ಸಮೀಪದಲ್ಲಿ ಕಾಣಿಸ್ತದೆ. ಆ ನದಿಯ ಆಚೆ ದಡ, ಆ ತಂಗಳಿಗೆಯಲ್ಲಿ ಅವರು ಅಲ್ಲಿ ಲಿಂಗೈಕ್ಯರಾಗ್ತಾರೆ. ಆ ಲಿಂಗೈಕ್ಯರಾದಾಗ ಒಂದು ವಚನವನ್ನು ಬರೆದಿರ್ತಾರೆ, ನಮ್ಮನ್ನ ಬರ ಹೇಳಿ ಅವರು ಲಿಂಗೈಕ್ಯರಾಗ್ತಾ ಇದ್ದಾರೆ, ಆ ಸಮಯ ಇಟ್ಕೊಂಡು ಆ ಸಮಯ ಕರೆಕ್ಟಾಗಿ ಲಿಂಗೈಕ್ಯರಾಗ್ತಾ ಇದ್ದಾರೆ ಅಂತೇಳಿ ಅವರು ಅಲ್ಲಿ ಲಿಂಗೈಕ್ಯರಾಗ್ತಾ ಇದ್ರೆ ಇವರು ಇಲ್ಲಿ ಲಿಂಗೈಕ್ಯರಾಗ್ತಾರೆ. ಹೀಗೆ ಇದನ್ನ ನಾವು ಸ್ವಾಯಿಚ್ಛ ಮರಣಿಗಳು ಅಂತ ಹೇಳಬಹುದು. ಬಸವಣ್ಣನವರು ಸ್ವಾಯಿಚ್ಛ ಮರಣಿಯಿಂದ ಶರೀರವನ್ನು ತ್ಯಾಗ ಮಾಡಿ ಲಿಂಗದಲ್ಲಿ ಐಕ್ಯ ಆಗ್ತಾರೆ, ಪರಮಾತ್ಮ ಶಿವನಲ್ಲಿ ಐಕ್ಯರಾಗ್ತಾರೆ.
ಇದು ಏನು ಸಂಶಯ ಬೇಡ, ಬಸವಣ್ಣನವರು ಕೊಲೆ ಆಗಿದ್ದಾರೆ ಅನ್ನುವಂತಹ ಆ ಊಹಾಪೋಹಗಳಿಗೆ ಸಂಪೂರ್ಣವಾಗಿ ತೆರೆ ಹಿಡಿದು ಅವರು ಸ್ವ ಇಚ್ಛಾ ಮರಣಿಗಳಾಗಿ ಲಿಂಗೈಕ್ಯರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೋಬೇಕು. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.